ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿಮ್ಗೆ ದೇಹನ ದೇವರು ತುಂಬ ಫ್ರೀ ಮಾಡಿಕೊಂಡು ಸುಂದರವಾಗಿ ಕಣ್ಣು ಬಿಡಿಸಿ ಸೀರಿಯಸ್ಲಿ ಮೂಗಾಗಲಿ ಎಲ್ಲ ಕಣ್ಣಾಗಲಿ ಎಲ್ಲನೂ ಕೂಡ ಒಂಥರ ಅಟ್ರಾಕ್ಟಿವ್. ಇದು ನಿಮಗೆ 100% ಎಲ್ಲರೂ ಹೇಳಿರ್ತಾರೆ. ಫ್ರೀ ಮಾಡಿಕೊಂಡು ಡಿಸೈನ್ ಮಾಡಿದ್ರ ಅಂತ ದೇವ್ರು ನಿಮ್ಮನ್ನ? ಅರೇ ಮೇಡಮ್, ಅಷ್ಟೊಂದು ಏನಿಲ್ಲ ಅಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾಂಪ್ಲಿಮೆಂಟ್. ಫಸ್ಟ್ ಟೈಮ್ ಇಷ್ಟೊಂದು ಕಾಂಪ್ಲಿಮೆಂಟ್ಸ್ ಬಂದಿರೋದು, ಬಟ್ ಥ್ಯಾಂಕ್ ಯು ಸೋ ಮಚ್. ನಮ್ದು ಏನಿಲ್ಲ ಮೇಡಮ್, ಇದರಲ್ಲಿ ಎಲ್ಲ ನಮ್ಮ ಅಪ್ಪ ಅಮ್ಮಂದು. ಸೊ ಅವರು ಪಟ್ಟಿರೋ ಅಷ್ಟು ಕಷ್ಟ ನಾನು ಈ ಥರ ಒಂದು ಫಾರ್ಮ್ನಲ್ಲಿರೋದಷ್ಟೇ. ಬಟ್ ನಮ್ಮ ಜೀನ್ಸ್ ಇರೋದೇ ಹಂಗೆ. ನಮ್ಮ ಫ್ಯಾಮ್ಲಿನೆಲ್ಲರೂ ನೀವು ನೋಡಿದ್ರೆ ಎಲ್ಲ ಚಿಕ್ಕಮಂಗ್ಳೂರು ಆ ಕಡೆ. ಸೊ ಪ್ರತಿಯೊಬ್ಬರೂ ನನ್ನ ಹೈಟೇ, ನನ್ನ ಪರ್ಸ್ನಾಲಿಟಿನೇ ಇದ್ದಾರೆ ನಮ್ಮ ಫ್ಯಾಮ್ಲಿನಲ್ಲಿ. ಸೊ ನಂದು ಪರ್ಸ್ನಲಾಗಿ ಏನೂ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ. ವೈಫು ಎಷ್ಟು ಖುಷಿಯಾಗಿದ್ದಾರೆ ನಿಮ್ಮನ್ನು ಈಗ ಈ ಜರ್ನಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಹುಡ್ಕೊಂಡು ಬರ್ತಾ ಇರೋದು. ಒಂದು ಕಡೆ ಮಗ ನೋಡಿದ್ರೆ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಅವರು ನೋಡಿದ್ರೆ ಇವರು ಇಂಡಸ್ಟ್ರಿನ ಆಳ್ತಾರೆ ಅಂತ ಅನಿಸ್ತಾ ಇದೆ. ಎಷ್ಟು ಖುಷಿಯಾಗಿದ್ದಾರೆ ನಿಮ್ಮಿಬ್ಬರನ್ನ ನೋಡ್ತಾ ಅವರು ಅಂತ ಹೇಳಿ? ರೇ, ನಾವಿಬ್ಬರು ಇಲ್ಲಿರೋದಕ್ಕೆ ಕಾರಣನೇ ಅವಳು. ಬಿಕಾಸ್ ಆಫ್ಕೋರ್ಸ್ ಚಿಕ್ಕ ವಯಸ್ಸಿಂದ ನಾನು ಅವಳು ಜೊತೆನಲ್ಲಿ ಬೆಳೆದಿದ್ದು, ನಾನು ಅಕ್ಷು. ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಾಳೆ, ನಿಮಗೂ ಗೊತ್ತು. ಸೊ ಶೀಸ್ ವೆರಿ ಸಪೋರ್ಟಿವ್. ಆ್ಯಂಡ್ ನನ್ನ ಮಗನ್ನ ಹೀಗೆ ಬೆಳೆಸಬೇಕು ಅಂತ ಬೆಳೆಸ್ತಾ ಇರೋದೇ ಅವಳು. ಇವಾಗ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ 15-16 ವರ್ಷಕ್ಕೆ ಜಿಮ್ಗೆ ಹೋಗ್ತೀವಿ ಅಂದರೆ ಬೇಡ, ಹೈಟ್ ಕಡಿಮೆ ಆಗ್ಬಿಡ್ತೀರಾ ಅದು ಇದು ಅಂತ ಹೇಳೋರು. ಇಟ್ ಈಸ್ ಆಲ್ ಮಿತ್. ಬೆಳಗ್ಗೆ ಆಯಿತು ಅಂದರೆ ಅವಳು ಸ್ಟಾರ್ಟ್ ಮಾಡ್ತಾಳೆ ಫಸ್ಟು. ನೀವಿಬ್ಬರು ಜಿಮ್ಗೆ ಹೋಗಿಲ್ವಾ ಇನ್ನು, ನಡೀರಿ ಅಂತ ಎಲ್ಲ ಪ್ಯಾಕ್ ಮಾಡಿ ಕಳಿಸೋದೇ ಅವಳು. ಡಯಟ್ ನೋಡ್ಕೊಳೋದು, ಇನ್ನೊಂದು ಮತ್ತೊಂದು. ಇವಾಗ ನಡೀತಾ ಇರೋವಂಥ ಒಂದಷ್ಟು ಡೆವಲಪ್ಮೆಂಟ್ಸ್ಗೆ ಶಿ ಈಸ್ ವೆರಿ ಹ್ಯಾಪಿ ದಟ್ ಶಿ ಈಸ್ ಗೆಟಿಂಗ್ ಬ್ಯಾಕ್ ಸಮಥಿಂಗ್. ಅವ್ರು ಪಟ್ಟಿರೋ ಅಷ್ಟು ಕಷ್ಟ ಇಷ್ಟು ವರ್ಷ ನಮ್ಮನ್ನು ನೋಡ್ಕೊಳೋದಕ್ಕೆ ಒಂದಷ್ಟು ರೆಕಗ್ನಿಷನ್ ಸಿಗ್ತಾ ಇರೋದ್ರಿಂದ ನಾನು ಪಟ್ಟಿರೋ ಕಷ್ಟಕ್ಕೂ ಒಂದು ಸಾರ್ಥಕತೆ ಬರ್ತಾ ಇದೆ ಅನ್ನೋದು ಅವಳಿಗೆ ಅನ್ನಿಸ್ತಾ ಇದೆ. ನನಗೆ ಸರ್ ನಿಮ್ಮ ಇನ್ನೊಂದು ಗುಣ ಏನಪ್ಪ ಅಂತ ಹೇಳಿದ್ರೆ, ನೀವು ಫ್ಯಾಮಿಲಿ ಮ್ಯಾನ್. ಹೆಂಡತಿ ಮಗು ಅಂತಂದಾಗ ಅಷ್ಟು ಟೈಮ್ ಕೊಡ್ತೀರಾ, ಅವರಿಗೆ ಆದ್ಯತೆ. ಎಲ್ಲೂ ನಿಮಗೆ ಒಂದು ಕಾಲ ಎಲ್ಲೂ ಹೊರಗಡೆ ಇಡೋದೇ ಇಲ್ಲ. ಈಗ ಸುಮ್ಮನೆ ಹೇಳೋದು, ಈಗ ಪ್ರೆಸೆಂಟ್ ಹೆಂಗಿರುತ್ತೆ ಎಲ್ಲ ಕಡೆ ಅಂತ ಗೊತ್ತಿದ್ದಲ್ಲ, ಇಡೋದೇ ಇಲ್ಲ ಏನಾದರೂ ಹೆಂಡತಿ ಅಂತ. ಅದು ಎಲ್ಲರೂ ಅದನ್ನು ರೂಢಿಸ್ಕೋಬೇಕು, ಆದರೆ ಕಾಣಿಸ್ಕೊಳ್ಳಲ್ಲ. ಅದು ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ? ಇನ್ನೊಂದು ಏನು ಗೊತ್ತಾ ಮೇಡಮ್, ಇವಾಗ ಒಬ್ಬ ಗಂಡಸಾದವನು ದುಡಿಯೋದೇನಕ್ಕೆ? ಅವ್ನ ಫ್ಯಾಮ್ಲಿನ ನೋಡ್ಕೊಬೇಕು, ಅವ್ನ ಕುಟುಂಬನ ನೋಡ್ಕೊಬೇಕು ಅಂತ. ನಾನು ದುಡಿದು ಬೇರೆಯವ್ರ ಜೊತೆಲಿ ಹೋಗಿ ಮಜಾ ಮಾಡ್ತಿದ್ರೆ ದಟ್ ಈಸ್ ನಾಟ್ ಯುನೋ, ಅದು ನನಗೇನೋ ಅದು ಐ ಕ್ಯಾನ್ ಡೈಜೆಸ್ಟ್ ದ್ಯಾಟ್. ನಾನು ಮಾಡ್ತಿರೋ ಅಷ್ಟು ಕೆಲಸ ನನ್ನ ಹೆಂಡತಿಗೆ, ನನ್ನ ಮಗನಿಗೆ, ಅವ್ರಿಗೆ ನಾನು ಹೀರೋ. ಸಿನಿಮಾಗಳಲ್ಲಿ ನಾನು ವಿಲನ್ ಆಗಿರ್ಬೋದು, ಅಥವಾ ಹೊರಗಡೆ ನಾನು ನೆಗೆಟಿವ್ ಇರ್ಬೋದು, ಕಾಮೆಂಟ್ಸ್ ಮಾಡೋವನಿಗೆ ನಾನು ಏನೇ ಇರ್ಬೋದು, ನನ್ನ ಮನೆಯಲ್ಲಿ ನಾನು ಹೀರೋ. ಆ್ಯಂಡ್ ಇದಿಷ್ಟೂ ನೋಡಿ ಕಲಿತಾರೆ ಅಂತ ಹೇಳ್ತಾರಲ್ಲ, ನಾನು ಬೆರಿತಾ ಇರೋವಂಥ ವ್ಯಕ್ತಿಗಳು, ನಾನು ನೋಡ್ತಾ ಇರೋವಂಥ ವ್ಯಕ್ತಿಗಳು ಇದನ್ನು ಮಾಡ್ಕೊಂಡು ಬಂದಿರೋರು. ಸೊ ಅವ್ರನ್ನ ನೋಡಿ ಅವ್ರ ಇನ್ಸ್ಪಿರೇಷನ್ ತೊಗೊಂಡು ನಮ್ಮನ್ನು ಎಲ್ಲೇ ಇನ್ವೈಟ್ ಮಾಡೋದು, ಗೆಟ್ ಯುವರ್ ಫ್ಯಾಮ್ಲಿ, ಬ್ರಿಂಗ್ ಯುವರ್ ಸನ್ ಅಂತಂತಾರೆ. ಸೊ ವಿ ಗೋ ಆ್ಯಸ್ ಅ ಫ್ಯಾಮ್ಲಿ. ಐ ಆಮ್ ಟಾಕಿಂಗ್ ಅಬೌಟ್ ಸುದೀಪ್ ಸರ್ನ್ನೇ, ಬಿಕಾಸ್ ಫ್ಯಾಮ್ಲಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು. ಅವ್ರ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿರಲಿ, ಇನ್ನೊಂದಿರಲಿ ಮತ್ತೊಂದಿರಲಿ, ಈಸ್ ಆಲ್ವೇಸ್ ವಿತ್ ಹಿಸ್ ಫ್ಯಾಮ್ಲಿ, ಜೊತೆನಲ್ಲಿರ್ತಾರೆ. ಏನೇ ಪಾರ್ಟಿಗೆ ಹೋಗಿ, ಫಂಕ್ಷನ್ಗೆ ಹೋಗಿ, ಗೋಸ್ ವಿತ್ ದೆಮ್. ನಮಗೂ ಖುಷಿನೇ ಅದು. ಸೊ ಒಬ್ಬರನ್ನ ಫಾಲೋ ಮಾಡಿಕೊಂಡು ಅವರು ಇದನ್ನು ಹೇಳಿದಾಗ ಏನಾಗುತ್ತೆ, ಬಕೆಟ್ ಹಿಡಿತಾವನು ಇನ್ನೊಂದು ಮತ್ತೊಂದು ಅಂದ್ಕೊಂಡ್ರೂ ನಂಗೆ ತೊಂದರೆ ಇಲ್ಲ ಮ್ಯಾಮ್. ಬಿಕಾಸ್ ಒಳ್ಳೇದನ್ನು ಕಲಿತಾ ಇದ್ದೀನಿ ಹೊರತು ನಾನು ಬೇರೆ ಯಾವುದು ಕೆಟ್ಟದನ್ನು ಕಲಿತಾ ಇಲ್ಲ ನಾನು. ಸೊ ಫ್ಯಾಮ್ಲಿ ಅಂತ ಇಂಪಾರ್ಟೆನ್ಸ್ ಕೊಡೋದು ಈಸ್ ನಂಬರ್ 1 ಪ್ರಯಾರಿಟಿ ವೆನ್ ಐ ಆಮ್ ವಿತ್ ಸರ್. ಆ್ಯಂಡ್ ಫಾರ್ ಹಿಮ್ ಆಲ್ಸೋ ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಅಂದರೆ ಪ್ರತಿಯೊಂದು ಸಲಿನೂ ಅವ್ರು ಹೇಳೋದೂ ಅಷ್ಟೇ, ಫ್ಯಾಮ್ಲಿ ಫಸ್ಟ್ ಅಂತಂತಾರೆ. ಸೊ ಅದರಿಂದ ನನ್ನ ಚಿಕ್ಕ ವಯಸ್ಸಿಂದ ಜೊತೆಯಲ್ಲಿ ಬೆಳೆದಿರೋದ್ರಿಂದ ನಮ್ಮ ಫ್ಯಾಮ್ಲಿ ಜೊತೆಯಲ್ಲಿ ಅದೊಂದು ನಮ್ಮದು ಒಂದು ಸರ್ಕಲ್, ಪುಟ್ಟ ಸರ್ಕಲ್ ಅಷ್ಟೇ, ನಾನು, ನನ್ನ ಹೆಂಡತಿ, ನನ್ನ ಮಗ.